ನಾರ್ತಾ ಇದೆ ಮಂಡ್ಯದ ಹೊಸ ತರಕಾರಿ ಮಾರುಕಟ್ಟೆ. ಉದ್ಘಾಟನೆಯಾದ್ರೂ ಸಿಕ್ಕಿಲ್ಲ ಹೊಸ ಮಳಿಗೆಗಳ ಭಾಗ್ಯ. ವ್ಯರ್ಥವಾಗ್ತಾ ಇದೆ 10 ಕೋಟಿಯ ಕಟ್ಟಡ. ರಾತ್ರಿ ಆದ್ರೆ ಪುಂಡು ಪೋಖ್ರಿಗಳ ಅಡ್ಡೆ. ಇದು ಮಾರ್ಕೆಟ್ ಭಾಗ್ಯ ಯಾವಾಗ ಸ್ಟೋರಿ. ಸಾವಿರಾರು ಜನಕ್ಕೆ ಊಟ ಇಡುವಂತ ಜಾಗ ಸರಿ. ಗೌರ್ಮೆಂಟ್ ಇಂದ ಕೋಟಿ ಕೋಟಿ ಖರ್ಚು ಮಾಡಿದೀವಿ ಅನ್ನೋದು ಸುಳ್ಳಿಗೇರಿಸಿ ಕುಂತವ್ರೆ. ಕಣ್ಣಲ್ಲಿ ನೋಡಕ್ಕಾಯ್ತಾ ಇಲ್ಲ ನಮಗೆ. ಅಲಾಟ್ಮೆಂಟ್ ಮಾಡಬೇಕು ಅಂತ ನಂಬರ್ ಎಲ್ಲ ಹಾಕಿದ್ರು, ಪುನಃ ನಂಬರ್ ಇಳಿಸಿದ್ದಾರೆ. ಇದೇನು ಯಾವ ರೀತಿ ಇದು ಅವರು ಯಾವ ರೀತಿ ಕಾರ್ಯಗತ ತರಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮಂಡ್ಯದಲ್ಲಿ ನೂತನ ತರಕಾರಿ ಮಾರ್ಕೆಟ್ ನಿರ್ಮಾಣವಾಗಿದೆ. 6 ತಿಂಗಳ ಹಿಂದೆನೇ ಉದ್ಘಾಟನೆಯನ್ನ ಎಚ್ಡಿಕೆ ಮಾಡಿದ್ರು. ಸುಮಾರು 10 ಕೋಟಿ ವೆಚ್ಚದಲ್ಲಿ ಈ ಕಟ್ಟಡ ನಿರ್ಮಾಣವಾಗಿದೆ. ಸುಸಜ್ಜಿತವಾದಂತ ಕಟ್ಟಡ. ವ್ಯಾಪಾರಸ್ಥರಿಗೂ ಒಂದು ನಿರೀಕ್ಷೆ ಇತ್ತು, ಇದು ಉದ್ಘಾಟನೆ ಆದಮೇಲೆ ನಮಗೆ ಒಳ್ಳೆ ಮಳಿಗೆ ಸಿಗುತ್ತೆ, ವ್ಯಾಪಾರ ಇನ್ನಷ್ಟು ಚೆನ್ನಾಗಿ ನಾವು ಮಾಡ್ಬೋದು, ನಮ್ಮ ಜೀವನ ಸುಧಾರಣೆ ಆಗುತ್ತೆ. ಹೀಗೆ ಹಲವಾರು ನಿರೀಕ್ಷೆಗಳು ಕನಸುಗಳನ್ನ ಇಟ್ಕೊಂಡಿದ್ರು. ಉದ್ಘಾಟನೆ ಆದ್ರೂ ಕೂಡ ವರ್ತಕರಿಗೆ ಮಳಿಗೆ ಭಾಗ್ಯ ಅನ್ನೋದು ಇದುವರೆಗೂ ಸಿಕ್ಕಿಲ್ಲ. ಪರಿಣಾಮ ಗಬ್ಬೆದ್ದು ನಾರ್ತಾ ಇದೆ ಮಂಡ್ಯದ ಹೊಸ ತರಕಾರಿ ಮಾರುಕಟ್ಟೆ. ಇನ್ನು ನೂತನ ಕಟ್ಟಡದಲ್ಲಿ ಪುಂಡು ಪೋಖ್ರಿಗಳ ದರ್ಬಾರ್ ನಡೀತಾ ಇದೆ. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವ್ಯಾಪಾರಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 6 ತಿಂಗಳಿಂದ ಅಂದ್ರೆ ಉದ್ಘಾಟನೆ ಆದಾಗಿನಿಂದ ಅಂಗಡಿ ಮಳಿಗೆಗಳೇನಿದೆ ಅದು ಖಾಲಿ ಬಿದ್ದಿದೆ. ಜಯಚಾಮರಾಜೇಂದ್ರ ತರಕಾರಿ ಮಾರ್ಕೆಟ್ನಲ್ಲಿ ಅವ್ಯವಸ್ಥೆ ಕಾಣಿಸ್ತಾ ಇದೆ. ಮಾರ್ಕೆಟ್ ತುಂಬಾ ಮದ್ಯದ ಬಾಟಲ್ಗಳು ಸುಮಾರು 10 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ. ಎಣ್ಣೆ ಪೋಚ್ಗಳು ಸಿಗ್ತಾ ಇದೆ. ಪುಂಡು ಪೋಖ್ರಿಗಳು ಇಲ್ಲಿ ಬಂದು ತಮಗೆ ಏನ್ ಅನ್ಸುತ್ತೆ ಅದನ್ನ ಮಾಡ್ತಾ ಇದ್ದಾರೆ, ಮದ್ಯಪಾನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನೋಡಿ ಮಾರ್ಕೆಟ್ ತುಂಬಾ ಕಸ ಇದೆ. ಉದ್ಘಾಟನೆ ಆಗಿದೆ 10 ಕೋಟಿ ವೆಚ್ಚದಲ್ಲಿ, ಸುಸಜ್ಜಿತವಾಗಿ ಕಾಣಿಸ್ತಾ ಇದೆ. ಆದ್ರೆ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ತರಕಾರಿ ಮಾರುಕಟ್ಟೆ ವ್ಯರ್ಥವಾಗ್ತಾ ಇದೆ. ತೆರಿಗೆ ಹಣದಲ್ಲೇ ಇದನ್ನ ನಿರ್ಮಾಣ ಮಾಡಿರೋದು. ಆದ್ರೆ ವ್ಯಾಪಾರಸ್ಥರಿಗೆ ಕೊಟ್ಟಿದ್ದಿದ್ರೆ ಈ ಮಾರ್ಕೆಟಿಗೊಂದು ಕಳೆ ಬರ್ತಾ ಇತ್ತು, ಜನ ಬರ್ತಾ ಇದ್ರು, ವ್ಯಾಪಾರ ವಹಿವಾಟು ನಡೀತಾ ಇತ್ತು. ಆದ್ರೆ ಈಗ ಎಲ್ಲಂದ್ರಲ್ಲಿ ಮದ್ಯದ ಬಾಟಲ್ ಬಿದ್ದಿದೆ, ಪುಂಡು ಪೋಖ್ರಿಗಳ ಅಡ್ಡೆ ಆಗಿದೆ, ಕಸದ ರಾಶಿ ಬಿದ್ದಿದೆ. ನಾವು ಇಲ್ಲಿಯ ಸ್ಥಳೀಕರು ಇಲ್ಲೇ ಈರುಳ್ಳಿ ವ್ಯಾಪಾರ ಮಾಡ್ಕೊಂಡಿದ್ದೀವಿ. ಈಗ ಮಾರ್ಕೆಟಿಗೆ ಉದ್ಘಾಟನೆಗೆ ಸುಮಾರು ಒಂದು 5-6 ತಿಂಗಳಾಯಿತು. ಮೊನ್ನೆ ಕುಮಾರಣ್ಣವರು ಜನಪ್ರಿಯ ಶಾಸಕರು MLA ಗಣಿಗ ರವಿಕುಮಾರ್ ಅವರು ಬಂದು ಉದ್ಘಾಟನೆ ಮಾಡಿದ್ರು. 6 ತಿಂಗಳಾದ್ರೂ ಇನ್ನೂ ನಾವು ಎಲ್ಲ ಹಂಚಿಕೆ ಆಗಿಲ್ಲ. ಈ ಸುತ್ತಮುತ್ತ ಇರೋಂಥ ವ್ಯಾಪಾರಸ್ಥರಿಗೆ ತುಂಬ ತೊಂದರೆ ಆಗ್ತಿದೆ. ಹಾಗೂ ಇದು ತುಂಬ ನೆನೆಗೋದಿಕ್ಕೆ ಬಿದ್ದಿದೆ. ಇಲ್ಲೇ ಮದ್ಯಪಾನ, ಶೌಚಾಲಯ ಎಲ್ಲ ಇಲ್ಲೇ ಮಾಡ್ತಿದ್ದಾರೆ. ನಾವು ಆದಷ್ಟು ಬೇಗ ನಮ್ಮ MLA ಅವ್ರಿಗೆ, ಜಿಲ್ಲಾಡಳಿತಕ್ಕೆ ಹಾಗೂ ನಮ್ಮ ನಗರಸಭೆ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತೀವಿ. ಆದಷ್ಟು ಬೇಗ ಇದನ್ನ ನೀವು ಹಂಚಿಕೆ ಮಾಡಿ ಬೇಗ ಪ್ರಾರಂಭ ಮಾಡಿದ್ರೆ ನಮ್ಮೆಲ್ಲರಿಗೂ ಒಳ್ಳೆಯದಾಗ್ತಿದೆ. ಮಾರ್ಕೆಟಲ್ಲಿ 6-7 ತಿಂಗಳಿಂದ ಭಾಳ ತೊಂದರೆ ಆಗೋದು. ಯಾಕನಪ್ಪ, ನಾಯಿ ನರಿಗಳು, ಪ್ರಾಣಿಗಳದು, ನರ್ಮನ್ಸ್ರು ಪ್ರಾಣಿಗಳದು ಹಿಂಸೆ ಕೊಡ್ತಾವ್ರೆ. ಕುಡಿಯೋದು, ತಿನ್ನೋದು, ಲ್ಯಾಟ್ರಿನ್ ಪಟ್ರಿನ್ ಎಲ್ಲ ರೆಡಿ ಆಗದೆ. ನಮಗೆ ಅಂಗಡಿಯವ್ರಿಗೆಲ್ಲ ತೊಂದರೆ ಆಗಿ ಕುಂತೈತೆ. ನೀವು ಆದಷ್ಟು ಜಲ್ದಿ ನಮಗೆ ವ್ಯವಸ್ಥೆ ಮಾಡಿಕೊಡಿ. ಯಾಕಪ್ಪ, ಗೌರ್ಮೆಂಟಿಂದ ಕೋಟಿ ಕೋಟಿ ಖರ್ಚು ಮಾಡಿದ್ದೀವಿ ಅನ್ನೋದು ಇಲ್ಲಿ ಕುಳ್ಗೇರಿಸಿ ಕುಂತವ್ರೆ. ಕಣ್ಣಲ್ಲಿ ನೋಡೋಕ್ಕಾಯ್ತಾ ಇಲ್ಲ ನಮಗೆ. ಇಷ್ಟು ವಯಸ್ಸಾದರೂ ನಮಗೆ ಅಷ್ಟೇ ಹಿಂಸೆ ಅದೇ. ಇಲ್ಲಿ ಯಾರಿಗೂ ಒಬ್ರಿಗೆ ಉಪಯೋಗ ಆಗದೆ ಇರೋಂಥದ್ದು ಏನಕ್ಕೆ ಸರ್ ಮಾಡಿರೋದು? ಇದು 4 ಜನಕ್ಕೆ, ಸಾವಿರಾರು ಜನಕ್ಕೆ ಊಟ ಇಡುವಂಥ ಜಾಗ ಸರ್ ಇದು. ಇಷ್ಟು ವ್ಯವಸ್ಥಿತವಾಗಿ ಮಾಡಿಬಿಟ್ಟು ಇಲ್ಲಿ ನೋಡಿದ್ರೆ ಯಾರಿಗೂ ಒಳಗೆ ಬರೋಕ್ಕೆ ಅಸಹ್ಯ ಆಗ್ತಾಯಿದೆ ಸರ್. ಏನಕ್ಕೆ ಮಾಡಬೇಕಾಗಿತ್ತು ಸರ್? ಮಾಡಿದ್ರು ಅದನ್ನು ಬೇಗನೆ ಮುಗಿಸಿ ಎಲ್ಲರಿಗೂ ಅನುಕೂಲ ಆಗುವಂಗೆ ಮಾಡಿದ್ರೆ ತುಂಬ ಒಳ್ಳೆಯದು ಸರ್. ಸಾವಿರಾರು ಜನ ಬದುಕ್ತಾರೆ ಸರ್ ಇದರಿಂದ. ಇಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದ್ದಾರೆ, ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ. ಅನುಕೂಲ ಮಾಡಿಕೊಟ್ರೆ ಒಳ್ಳೇದಲ್ಲ ಸರ್. ಇಷ್ಟು ಮಾಡಿ ಎಲ್ಲ ಪ್ರತಿಯೊಂದು ಅನೈತಿಕ ಚಟುವಟಿಕೆಗಳು ಎಲ್ಲ ನಡೆಯುತ್ತೆ ಸರ್. ಒಳಕ್ಕೆ ಯಾರೂ ಬರೋಕ್ಕಾಗಲ್ಲ, ಯಾರು ಒಳಗೆ ಬರೋಕ್ಕಾಗಲ್ಲ. ಏನಕ್ಕೆ ಸರ್ ಇದು? ಉಪಯೋಗ ಇಲ್ಲದೆ ಇರೋದು ಏನಕ್ಕೆ ಮಾಡಬೇಕಿತ್ತು ಇಷ್ಟು ಖರ್ಚು ಮಾಡಿ? ಆಯಿತು ಸರ್, 6 ತಿಂಗಳಾಯಿತು. ಬೇಗನೆ ಅಲರ್ಟ್ ಆಗುತ್ತೆ ಅಂತಲೂ ಹೇಳಿದ್ರು. ಆದರೆ ಇಲ್ಲಿವರೆಗೂ ಯಾವುದೇ ಒಂದು ಇದು ಇಲ್ಲ. ಇದು ವ್ಯಾಪಾರಸ್ಥರಿಗೆ ಮತ್ತು ಇಲ್ಲಿ ಹಳ್ಳಿ ಜನಕ್ಕೆಲ್ಲ ತುಂಬ ಉಪಕಾರ ಆಯ್ತಾಯಿತ್ತು. ಈಗ ನಾವು ಹೊಸ್ದಾಗಿ ಮಾಡಿದ್ಮೇಲೆ ಇದು ಮುಂದೆ ಒಳ್ಳೆ ಅಭಿವೃದ್ಧಿ ಆಯ್ತದೆ. ಒಳ್ಳೆ ಮಾರ್ಕೆಟ್ ಮಾಡ್ತಾರೆ. ಇದು ಎಲ್ಲರಿಗೂ ಅನುಕೂಲ ಆಯ್ತದೆ. ವ್ಯಾಪಾರಸ್ಥರು ಒಳ್ಳೆ ರೈತರಿಗೂ ಅನುಕೂಲ ಆಯ್ತದೆ ಅಂತ ತಿಳ್ಕೊಂಡಿದ್ದು. ಈಗ ಇವರು ಹೊಸ್ದಾಗಿ ಕಟ್ಬಿಟ್ಟು ಇದನ್ನು ಸ್ವಚ್ಛವಾಗಿ ಮಡಿಕಳ್ದೆ. ಆಮೇಲೆ ಈಗ ಮಾರ್ಕೆಟಲ್ಲಿ ರೋಡು ಸರಿ ಇಲ್ಲ ಸರ್, ಸುಮಾರು ದಿನದಿಂದ ಹಂಗೆ ಇದೆ. ಆಮೇಲೆ ಈ ಮಾರ್ಕೆಟ್ ಮಾಡಿದ್ಮೇಲಂತೂ ಇದು ಓಪನ್ ಮಾಡೋಕ್ಕೆ ಅವ್ರು ಇಷ್ಟಪಡ್ತಾ ಇಲ್ಲ. ಈಗ ಇದರಿಂದ ಈ ವ್ಯಾಪಾರಸ್ಥರಿಗೂ ತೊಂದರೆ ಆಗದೆ, ತರಕಾರಿ ಮಾರ್ಕೆಟ್ಗೂ ತೊಂದರೆ ಆಗದೆ. ಸ್ವಚ್ಛತೆ ಇಲ್ಲ ಸರಿಗ, ಅಲ್ಲಿ ನೋಡ್ಕೊಳ್ಳೋರಿಲ್ಲ ಅಂದಮೇಲೆ ಅವ್ರು ಏನೇನು ಬೇಕು ಎಣ್ಣೆ ಅದು ಇದು ಮಾಡ್ತಾ ಇರ್ತಾರೆ.
ಇಲ್ಲೆಲ್ಲ ಇದು ಓಪನ್ ಆದರೆ ತುಂಬ ಸ್ವಚ್ಛವಾಗೂ ಇರ್ತದೆ, ವ್ಯಾಪಾರಕ್ಕೂ ಒಳ್ಳೇದಾಯ್ತದೆ, ವ್ಯಾಪಾರಸ್ಥರಿಗೂ ಸರಿ ಹೋಯ್ತದೆ ಮತ್ತು ರೈತರಿಗೂ ಒಳ್ಳೇದಾಯ್ತದೆ ಸರ್. ಒಂದು 6 ತಿಂಗಳಲ್ಲೇ ಮನವಿ ಮಾಡಿದ್ದು, ಅದಕ್ಕಿಂತ ಮುಂಚೆ ಅದು ಆ ಮನವಿಗೆ ಸ್ಪಂದಿಸಿ ಮತ್ತು MP ಕುಮಾರಣ್ಣವರಲ್ಲಿ MLA ಅವರಲ್ಲಿ ಎಲ್ಲ ಉದ್ಘಾಟನೆ ಮಾಡಿದ್ರು. ದಯವಿಟ್ಟು ಇನ್ನೇನು 6 ತಿಂಗಳಲ್ಲಿ ಕಾರ್ಯಗತ ತಗೊಬರ್ತಾರೆ ಅಂತಂದು, ಬಟ್ ಇನ್ನೂ ತಂದಿಲ್ಲ. ಜಿಲ್ಲಾಧಿಕಾರಿಗೆ ಸಂಬಂಧಪಡುತ್ತೆ ಅಂತ ಹೇಳ್ತಾರೆ. ದಯವಿಟ್ಟು ಇದನ್ನು ಬೇಗ ಶೀಘ್ರದಲ್ಲೇ ವ್ಯವಸ್ಥಿತವಾಗಿ ಮಾಡಿಕೊಡಿ. ಅದೇ ಸಮಸ್ಯೆ ಅಂದರೆ ಗೊತ್ತಲ್ಲ ಸರ್, ಎಲ್ಲ ಮಂಡ್ಯದಲ್ಲಿ ಅವರು ಎಲ್ಲ ಬರೋದು ಓಡಾಡೋದು, ಇಲ್ಲಿ ರಾತ್ರಿ ಹೊತ್ತು ಸುಮ್ಮನೆ ಇದು ಅಲಾಟ್ಮೆಂಟ್ ಮಾಡಬೇಕು ಅಂತ ನಂಬರೆಲ್ಲ ಹಾಕಿದ್ರು, ಪುನಃ ನಂಬರ್ ಅಳಿಸಿದ್ದಾರೆ. ಇದೇನು ಯಾವ ರೀತಿ ಇದು ಅವರು ಯಾವ ರೀತಿ ಕಾರ್ಯಗತ ತರಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದು ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದು ಮಾಡ್ತಾಯಿದ್ದಾರೆ. ದಯವಿಟ್ಟು ಯಾರೇ ಅಲ್ಲಿ ನಗರಸಭಾ ಸದಸ್ಯರಲ್ಲಿ ದಯವಿಟ್ಟು ಇದಕ್ಕೊಂದು ಬೇಗನೆ ಬಿಡುಗಡೆ ಮಾಡಿಕೊಡ್ಬೇಕು, ತೀರ್ಮಾನ ಮಾಡಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ಉದ್ಘಾಟನೆ ಆಗಿದೆ, 6 ತಿಂಗಳಾದ್ರೂ ಕೂಡ ಈ ಮಳಿಗೆಗಳನ್ನ ವರ್ತಕರಿಗೆ ಯಾಕೆ ಬಿಟ್ಕೊಟ್ಟಿಲ್ಲ ಅಥವಾ ಅಲಾಟ್ ಮಾಡಿಲ್ಲ, ಏನ್ ಸಮಸ್ಯೆ ಆಗ್ತಾ ಇದೆ? ಶರ್ಮಿತಾ, ಏನು ಅಂತಂದ್ರೆ ಉದ್ಘಾಟನೆ ಆದ್ರೂ ಅಂಗಡಿ ಮಳಿಗೆಗಳನ್ನ ಅಲರ್ಟ್ ಮಾಡೋದಕ್ಕೆ ಅಧಿಕಾರಿಗಳು ಹಿಂದೇಟನ್ನ ಹಾಕ್ತಾ ಇರುವಂತದ್ದು. ಯಾಕಂದ್ರೆ ಈ ಹಿಂದೆ ಆ ಜಾಗದಲ್ಲಿ ಸಾಕಷ್ಟು ಜನರು ವ್ಯಾಪಾರವನ್ನ ಮಾಡ್ತಾ ಇದ್ರು, ಸಾಕಷ್ಟು ವರ್ಷಗಳಿಂದ ವ್ಯಾಪಾರವನ್ನ ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೆ ಈಗ ಹೊಸದಾಗಿ ಕಟ್ಟಿರುವಂತ ಮಳಿಗೆಗಳನ್ನ ಹಂಚಿಕೆ ಮಾಡುವಂತ ವಿಚಾರವಾಗಿ ಸಾಕಷ್ಟು ಗೊಂದಲಗಳಿದೆ. ಯಾರಿಗೆ ಹಂಚಿಕೆ ಮಾಡ್ಬೇಕು ಅನ್ನುವಂತ ಗೊಂದಲ ಇರುವಂತದ್ದು. ಹೀಗಾಗಿ 3-4 ವರ್ಷಗಳಿಂದ ಇದೇ ರೀತಿ ತಳ್ಳಾಕೊಂಡು ಬರ್ತಾ ಇರುವಂತದ್ದು. ಅಂದ್ರೆ ಈ ಕಾಮಗಾರಿ ಅಂದ್ರೆ ಹೊಸ ನೂತನ ಕಟ್ಟಡದ ಕಾಮಗಾರಿ ಆಗಿ ಈಗಾಗ್ಲೇ 2-3 ವರ್ಷ ಆಗ್ತಾ ಇದೆ. ಉದ್ಘಾಟನೆ ಮಾಡ್ಲಿಕ್ಕೆ ಸಾಕಷ್ಟು ವಿಳಂಬ ಮಾಡಿದ್ರು. ಉದ್ಘಾಟನೆ ಆದ ಬಳಿಕವೂ ಕೂಡ ಈಗ 6 ತಿಂಗಳಾಗಿದೆ. ಅಂಗಡಿ ಮಳಿಗೆಗಳಿಗೆ ನಂಬರ್ ಅನ್ನ ಹಾಕಿದ್ದಾರೆ, ಆದ್ರೆ ಅಲರ್ಟ್ ಅನ್ನ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಯಾಕಂದ್ರೆ ಯಾರಿಗೆ ಕೊಡ್ಬೇಕು ಅನ್ನುವಂಥದ್ದೇ ಇಲ್ಲಿ ಗೊಂದಲ ಇರುವಂತದ್ದು. ಹೀಗಾಗಿ ನೂತನವಾಗಿ ಕಟ್ಟಿದಂತ ಕಟ್ಟಡಗಳು ಅಂದ್ರೆ ಸುಮಾರು ಜನರ ತೆರಿಗೆ ಹಣದಲ್ಲಿ ಕಟ್ಟಂತ ಈ ನೂತನವಾದಂತ ಕಟ್ಟಡಗಳು ಈಗಾಗಲೇ ಶಿಥಿಲವಾಗ್ತಾ ಇರುವಂತದ್ದು. ಅಲ್ಲಿ ಕುಂಡು ಪೋಖರಿಗಳು ಅಡ್ಡಯನ ಮಾಡ್ಕೊಂಡಿದ್ದಾರೆ, ಬಾಟಲ್ಗಳನ್ನ ಹೊಡೆದು ಅಂದ್ರೆ ನಿತ್ಯ ರಾತ್ರಿ ಅಲ್ಲಿ ಎಣ್ಣೆ ಪಾರ್ಟಿಗಳನ್ನ ಮಾಡುವಂತದ್ದು, ಅನೈತಿಕ ಚಟುವಟಿಕೆಗಳನ್ನ ನಡೆಸುವಂತದ್ದು. ಇದು ಎಲ್ಲೋ ಒಂದು ಕಡೆ ಸ್ಥಳೀಯ ಜನರಲ್ಲಿ ಬೇಸರಕ್ಕೆ ಕಾರಣವಾಗ್ತಾ ಇರುವಂತದ್ದು. ಸಾಕಷ್ಟು ವರ್ಷಗಳಿಂದ ನಾವಿಲ್ಲಿ ತರಕಾರಿಯನ್ನ ಮಾರ್ಕೊಂಡು ಬಂದಿದ್ವಿ, ಹೊಸ ಮಳಿಗೆ ಕಟ್ಕೊಡ್ತೀವಿ ಅಂತಂದ್ರು. ಹೀಗಾಗಿ ನಾವು ಖಾಲಿಯನ್ನ ಮಾಡಿದ್ವಿ, ಆದ್ರೆ ಹೊಸ ಮಳಿಗೆಯನ್ನು ಕೊಡ್ತಾ ಇಲ್ಲ. ಈ ಕಡೆ ಕಟ್ಟಿದಂತ ತೆರಿಗೆ ಹಣ ಏನಿದೆ ಅದು ವ್ಯರ್ಥ ಆಗ್ತಾ ಇದೆ. ಪುಂಡ ಪೋಖರಿಗೆ ಮನೆಯನ್ನ ಮಾಡಿಕೊಟ್ಟಿದ್ದಾರೆ, ಅವರಿಗೆ ಬೇಕಾದಂತ ಸವಲತ್ತನ್ನ ಕೊಟ್ಟಿದ್ದಾರೆ. ಹೀಗಾಗಿ ಅಧಿಕಾರಿಗಳು ಆದಷ್ಟು ಬೇಗ ಅಂಗಡಿ ಮಳಿಗೆಗಳನ್ನ ಹಂಚಿಕೆ ಮಾಡಿದ್ರೆ ನಮಗೂ ಉಪಯೋಗ ಆಗತ್ತೆ, ಜನಗಳಿಗೂ ಕೂಡ ಸಾಕಷ್ಟು ಉಪಯೋಗ ಆಗುತ್ತೆ. ಇದು ಮಂಡ್ಯದ ಹೃದಯ ಭಾಗದಲ್ಲಿರುವಂತದ್ದು. ಈಗಾಗಲೇ ತರಕಾರಿ ಮಾರುಕಟ್ಟೆಯನ್ನ ಎಲ್ಲೋ ದೂರದ ಪ್ರದೇಶಕ್ಕೆ ಸ್ಥಳಾಂತರವನ್ನ ಮಾಡಿದ್ದಾರೆ. ಅಲ್ಲಿಂದ ವಾಪಸ್ ನಾವು ಬಂದ್ರೆ ಜನಕ್ಕೂ ಕೂಡ ಅನುಕೂಲ ಆಗುತ್ತೆ. ಜನರ ತೆರಿಗೆ ಹಣದಿಂದ ಕಟ್ಟಿದಂತ ನೂತನ ಕಟ್ಟಡ ಏನಿದೆ ಆ ಕಟ್ಟಡ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಈ ಕಟ್ಟಡ ಶಿಥಿಲವಾಗುತ್ತೆ ಅನ್ನುವಂತ ಆತಂಕವನ್ನ ಸ್ಥಳೀಯ ಜನರು ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ಬಗ್ಗೆ ಸಾಕಷ್ಟು ಬಾರಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಗರಸಭೆಗೆ ಮನವಿ ಮಾಡ್ಕೊಂಡಿದ್ದಾರೆ, ಸ್ಥಳೀಯ ಜನಪ್ರತಿನಿಧಿಗಳಿಗೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಯಾಕೆ ಉದ್ಘಾಟನೆ ಆದ್ರೂ ಕೂಡ ಈ ಅಂಗಡಿ ಮಳಿಗೆಗಳನ್ನ ಹಂಚಿಕೆ ಮಾಡ್ತಾ ಇಲ್ಲ? ಗೊಂದಲ ಇದ್ರೆ ಅದನ್ನ ಬಗೆಹರಿಸಿ ಅಂಗಡಿ ಮಳಿಗೆಗಳನ್ನ ಹಂಚಿಕೆ ಮಾಡಿ ಅನ್ನುವಂತ ಒತ್ತಾಯವನ್ನ ಈ ಒಂದು ಜನರು ಮಾಡ್ತಾ ಇರುವಂತದ್ದು. ಶರ್ಮಿತಾ, ಅಲ್ಲ, ಈಗ ಕಾರಣಗಳ ಬಗ್ಗೆ ಏನು ಉತ್ತರ ಸಿಗ್ತಾ ಇಲ್ವಾ? ಅಧಿಕಾರಿಗಳ ನಿರ್ಲಕ್ಷ್ಯ ಒಂದೇ ಅಂತನಾ? ಬಟ್ ಇಲ್ಲಿ ಕಾಮಗಾರಿ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಉದ್ಘಾಟನೆ ಮಾಡಿದಾರಾ? ಅದ್ರ ಬಗ್ಗೆ ಮಾಹಿತಿ? ಇದು ಮಂಡ್ಯದ ಹೊಸ ತರಕಾರಿ ಮಾರ್ಕೆಟ್ ಅವ್ಯವಸ್ಥೆಯಿಂದ ಕೂಡಿದೆ. 10 ಕೋಟಿ ವೆಚ್ಚವನ್ನ ಮಾಡಿ, ಅಂದ್ರೆ ಜನರ ತೆರಿಗೆ ದುಡ್ಡಿನಲ್ಲೇ ಇದನ್ನ ಕಟ್ಟಿದ್ದಾರೆ. ಬಟ್ ಇದನ್ನ ವರ್ತಕರಿಗೆ ಇನ್ನೂ ಬಿಟ್ಕೊಟ್ಟಿಲ್ಲ. ಸುನಿಲ್, ನಾನು ಕೇಳ್ತಾ ಇದ್ದೆ, ಪ್ರಾಪರ್ ಆಗಿ ರೀಸನ್ ಏನು ಅಂತ ಗೊತ್ತಾಗ್ತಾ ಇಲ್ವಾ? ಬರೀ ನಿರ್ಲಕ್ಷ್ಯ ಅಂದ್ರೂ ಇಲ್ಲಿ ಅಲಾಟ್ಮೆಂಟ್ ಮಾಡದೇ ಇರೋ ಕಾರಣ ಏನು? ಅಥವಾ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಕ್ರೆಡಿಟ್ ತಗೋಬೇಕು ಅಂತ ಹೇಳಿ ತರಾತುರಿಯಲ್ಲಿ ಮಾಡಿದಾರ? ಕಾಮಗಾರಿ ಕಂಪ್ಲೀಟ್ ಆಗಿದೆಯಾ ಇಲ್ವಾ? ಅದ್ರ ಬಗ್ಗೆ ಮಾಹಿತಿ? ಶರ್ಮಿತಾ, ಪ್ರಮುಖವಾದ ಕಾರಣ ಅಂತಂದ್ರೆ ಏನ್ ಅಂಗಡಿ ಮಳಿಗೆಗಳನ್ನ ಕಟ್ಟಿದ್ದಾರೆ ಅದಕ್ಕೂ ಹೆಚ್ಚು ಜನರು ಇಲ್ಲಿರುವಂತದ್ದು. ಅಂದ್ರೆ ಅಂಗಡಿ ಮಳಿಗೆಗೆ ಆಕಾಂಕ್ಷಿಗಳು ತುಂಬಾ ಜನ ಇದ್ದಾರೆ. ಯಾರಿಗೆ ಅಲರ್ಟ್ ಮಾಡೋದು, ಯಾರಿಗೆ ಬಿಡೋದು ಅನ್ನುವಂತ ಗೊಂದಲದಲ್ಲಿ ಅಧಿಕಾರಿಗಳು ಇರುವಂತದ್ದು. ಅಲರ್ಟ್ ಮಾಡೋದಕ್ಕೆ ಹೋದ್ರೆ ಒಂದ್ ವೇಳೆ ಏನಾದ್ರೂ ಗಲಾಟೆ ಆಗ್ಬೋದಾ, ಗೊಂದಲ ಆಗ್ಬೋದಾ ಅನ್ನುವಂತ ಭಯದಲ್ಲೇ ಅಲರ್ಟ್ ಮಾಡ್ತಾ ಇಲ್ಲ ಅನ್ನುವಂತ ಹೇಳಿಕೆಗಳನ್ನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಹೀಗಾಗಿ ಉದ್ಘಾಟನೆಯಾಗಿ 6 ತಿಂಗಳಾದ್ರೂ ಆ ಒಂದು ಅಂಗಡಿ ಮಳಿಗೆಗಳನ್ನ ಹಂಚಿಕೆ ಮಾಡುವಂತ ಗೋಜಿಗೆ ಅಧಿಕಾರಿಗಳು ಹೋಗ್ತಾರ ಅನ್ನುವಂತದ್ದು ಒಂದು ಮಾತ್ರ. ಆದ್ರೆ ಇನ್ನು ಉದ್ಘಾಟನೆಗೂ ಮೊದಲು ಅಂಗಡಿ ಮಳಿಗೆಗಳು ನಿರ್ಮಾಣ ಆದ್ರೂ ಕೂಡ, ಎಲ್ಲಾ ಕಾಮಗಾರಿ ಆದ್ರೂ ಕೂಡ ಒಂದು ಶೌಚಾಲಯವನ್ನ ಕಟ್ಟಬೇಕು ಅಂತ ವರ್ಷಾನುಗಟ್ಟಲೆ ಅದೇ ರೀತಿ ಏನು ಆ ಕಾಮಗಾರಿ ಆಗಿರುವಂತ ಬಿಲ್ಡಿಂಗ್ ಅನ್ನ ಹಾಗೆ ಉಳಿಸ್ಕೊಂಡಿದ್ರು.
ಈಗ ಉದ್ಘಾಟನೆ ಆದ್ರೂ ಕೂಡ ಹಂಚಿಕೆ ಮಾಡ್ತಾ ಇಲ್ಲ. ಜೊತೆಗೆ ಏನು ಜನರು ಗೊಂದಲವನ್ನ ಸೃಷ್ಟಿಯಾಗುತ್ತೆ. ಜೊತೆಗೆ ಅವರು ಎಲ್ಲಿ ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾರೆ, ನಮ್ಗೆ ಅಂಗಡಿ ಮಳಿಗೆ ಸಿಕ್ಲಿಲ್ಲ, ಸಾಕಷ್ಟು ವರ್ಷಗಳಿಂದ ಇಲ್ಲಿ ನಾವು ವ್ಯಾಪಾರವನ್ನ ಮಾಡ್ತಾ ಇದ್ವಿ ಅಂತ ಎಲ್ಲಿ ಪ್ರತಿಭಟನೆಗಳು ಶುರುವಾಗುತ್ತೆ ಅನ್ನುವಂತ ಭಯದಲ್ಲಿ ಹಂಚಿಕೆಯನ್ನ ಮಾಡ್ತಾ ಇಲ್ಲ ಅನ್ನುವಂತ ಮಾತನ್ನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಆದ್ರೆ ಒಂದಲ್ಲ ಒಂದು ದಿನ ಹಂಚಿಕೆಯನ್ನ ಮಾಡ್ಲೇಬೇಕಾಗತ್ತೆ. ಹೀಗಾಗಿ ಅಧಿಕಾರಿಗಳು ಈ ಒಂದು ಅಂಗಡಿ ಮಳಿಗೆಗಳೇನಿದೆ ಆದಷ್ಟು ಬೇಗ ಅಲ್ಲಿ ಏನು ಯಾರು ವ್ಯಾಪಾರ ಮಾಡ್ತಾ ಇದ್ರು ಈ ಹಿಂದೆ ಅವರಿಗೆ ಹಂಚಿಕೆ ಮಾಡ್ಬೇಕು ಅನ್ನುವಂಥದ್ದು ಅಲ್ಲಿನ ಜನರ ಆಗ್ರಹ ಆಗಿರುವಂತದ್ದು. ಸರ್ಬಿತಾ, ಫಾಲೋ ಅಪ್ ಮಾಡೋಣ ಸುದ್ದಿಯನ್ನ. ಥ್ಯಾಂಕ್ ಯು ಸುನಿಲ್, ಈ ಕ್ಷಣದ ಮಾಹಿತಿಯನ್ನ ಕೊಟ್ಟಿದ್ದಾರೆ.